ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಜೀವನನ್ನು ಬದಲಾಯಿಸುವ ಶ್ರೀಕೃಷ್ಣನ ಜೀವನ ಪಾಠಗಳ ಬಗ್ಗೆ ತಿಳಿಯೋಣ. ನಂಬರ್ 1, ಕರ್ತವ್ಯವೇ ಧರ್ಮ. ಶ್ರೀಕೃಷ್ಣ ಹೇಳುತ್ತಾನೆ, ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಈ ಮಾತು ಭಗವದ್ಗೀತೆಯ ಹೃದಯ. ಜೀವನದಲ್ಲಿ ನಾವು ಫಲದ ಆಸೆಯಿಂದ ಕಾರ್ಯ ಮಾಡುವಾಗ ನಿರಾಸೆ ಬರುತ್ತದೆ. ಆದರೆ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿದ್ದಾಗ ಶಾಂತಿ ಮತ್ತು ಸಾಧನೆ ಎರಡೂ ಸಿಗುತ್ತದೆ. ನಂಬರ್ 2, ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ. ಮನಸ್ಸು ಶತ್ರುವಾಗಬಹುದು, ಸ್ನೇಹಿತರಾಗಬಹುದು. ಅದು ನಿನ್ನ ನಿಯಂತ್ರಣದ ಮೇಲೆ ಅವಲಂಬಿತವಾಗಿದೆ. ಮನಸ್ಸನ್ನು ನಿಯಂತ್ರಿಸುವವರು ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತವಾಗಿರುತ್ತಾರೆ. ಯೋಗ, ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆ ಮನಸ್ಸಿನ ಶಕ್ತಿ ಹೆಚ್ಚಿಸುತ್ತದೆ. ನಂಬರ್ 3, ಸಮಯವೇ ದೇವರು. ಕಾಲೋಸ್ಮಿ ಲೋಕಾಕ್ಷಯಕ್ಕ, ನಾನು ಕಾಲವೇ ಆಗಿದ್ದೇನೆ. ಕಾಲದ ಮಹತ್ವವನ್ನು ಅರಿತುಕೊಳ್ಳಿ. ಸಮಯ ಹಾಳು ಮಾಡುವವರು ಜೀವನವನ್ನೇ ಹಾಳು ಮಾಡುತ್ತಾರೆ. ಪ್ರತಿದಿನವೂ ನವೀನ ಅವಕಾಶ. ನಂಬರ್ 4, ಅಹಂಕಾರ ನಾಶ, ಶಾಂತಿಯ ಆರಂಭ. ಶ್ರೀಕೃಷ್ಣನು ಜೀವನದಲ್ಲಿ ಅಹಂಕಾರದಿಂದ ಯಾರಿಗೂ ಜಯ ಸಿಕ್ಕಿಲ್ಲ. ದುರ್ವಾಸ ಮುನಿ, ಶಿಶುಪಾಲ ಕಂಸ ಎಲ್ಲರೂ ಅಹಂಕಾರದಿಂದ ಪತನರಾದರು. ನಮ್ರತೆ ಮತ್ತು ದಯೆ ಇರುವವನೇ ನಿಜವಾದ ಮಹಾನ್. ನಂಬರ್ 5, ಬದಲಾವಣೆ ಸ್ವೀಕರಿಸಿ. ಜೀವನದಲ್ಲಿ ಬದಲಾವಣೆ ಅನಿವಾರ್ಯ. ಪ್ರಕೃತಿ ಬದಲಾಗುತ್ತದೆ, ಜನ ಬದಲಾಗುತ್ತಾರೆ. ಬದಲಾವಣೆಯನ್ನು ವಿರೋಧಿಸದೆ ಅದು ಒಪ್ಪಿಕೊಂಡರೆ ನೀವು ಬೆಳೆಯುತ್ತೀರಿ. ನಂಬರ್ 6, ನಿಜವಾದ ಪ್ರೀತಿ ತ್ಯಾಗದಲ್ಲಿದೆ. ಕೃಷ್ಣ ಮತ್ತು ರಾಧೆಯ ಪ್ರೀತಿ ಅದು ಆಸೆಯಲ್ಲ, ಅದು ತ್ಯಾಗದ ರೂಪ. ನಿಜವಾದ ಪ್ರೀತಿ ಸ್ವಾರ್ಥವಿಲ್ಲದೆ ಕೂಡುವ ಶಕ್ತಿಯನ್ನು ಕಲಿಸುತ್ತದೆ. ನಂಬರ್ 7, ನಂಬಿಕೆಯ ಶಕ್ತಿ. ಅರ್ಜುನ ಸಂಶಯದಲ್ಲಿ ಮುಳುಗಿದಾಗ ಕೃಷ್ಣನ ಮೇಲೆ ನಂಬಿಕೆ ಇಟ್ಟು ಯುದ್ಧ ಮಾಡಿದ. ನಂಬಿಕೆ ಇದ್ದಾಗ ಭಯ ಮಾಯವಾಗುತ್ತದೆ. ನಂಬರ್ 8, ಸತ್ಯ ಮತ್ತು ಧರ್ಮದ ಮೇಲೆ ನಿಲ್ಲಿ. ಕೃಷ್ಣ ಯಾವಾಗಲೂ ಸತ್ಯದ ಪರ. ಕೌರವರ ಬಲ ದೊಡ್ಡದಾಗಿತ್ತು, ಆದರೆ ಧರ್ಮದ ಶಕ್ತಿ ಹೆಚ್ಚು. ಜೀವನದಲ್ಲಿ ಸತ್ಯ ತಾತ್ಕಾಲಿಕ ಕಷ್ಟ ಕೊಡಬಹುದು, ಆದರೆ ಶಾಶ್ವತ ಶಾಂತಿ ನೀಡುತ್ತದೆ. ನಂಬರ್ 9, ಕ್ರೋಧ ಮತ್ತು ದ್ವೇಷ ನಾಶದ ದಾರಿ. ಕ್ರೋಧವು ಬುದ್ಧಿಯನ್ನು ಕಿಟ್ಟುಕೊಳ್ಳುತ್ತದೆ. ಕೃಷ್ಣನ ಉಪದೇಶವ ಪ್ರಕಾರ ಕ್ರೋಧದಿಂದ ಮಾನವ ತನ್ನ ಶಕ್ತಿಯನ್ನೇ ನಾಶ ಮಾಡಿಕೊಳ್ಳುತ್ತಾನೆ. ನಂಬರ್ 10, ತಾಳ್ಮೆಯೇ ಮಹಾಶಕ್ತಿ. ಜೀವನದಲ್ಲಿ ತಾಳ್ಮೆಯಿಂದ ಮಾಡಿದ ಪ್ರತಿಯೊಂದು ಕೆಲಸ ಫಲ ನೀಡುತ್ತದೆ. ಕೃಷ್ಣನೇ ಪಾಂಡವರ ಭಯದ ಹಿಂದೆ ತಾಳ್ಮೆಯ ಮಾರ್ಗದರ್ಶಕ. ನಂಬರ್ 11, ಆತ್ಮಜ್ಞಾನವೇ ನಿಜವಾದ ಶಿಕ್ಷಣ. ಕೃಷ್ಣ ಹೇಳುತ್ತಾರೆ, ಆತ್ಮಜ್ಞಾನದಿಂದ, ನಾಶದಿಂದ ಮಾತ್ರ ಮುಕ್ತಿಯು ಸಿಗುತ್ತದೆ. ನಿಜವಾದ ವಿದ್ಯೆ ಎಂದರೆ ನಿನ್ನ ಒಳಗಿನ ನಿಜವನ್ನು ಅರಿತುಕೊಳ್ಳುವುದು. ನಂಬರ್ 12, ಕೃತಜ್ಞತೆ ಜೀವನದ ಸೌಂದರ್ಯ. ಕೃತಜ್ಞತೆಯು ಮನಸ್ಸು ದೇವರ ಆಶೀರ್ವಾದಕ್ಕೆ ಪಾತ್ರವಾಗುತ್ತದೆ. ನಿನ್ನ ಹತ್ತಿರ ಏನಿದೆಯೋ ಅದಕ್ಕಾಗಿ ಧನ್ಯತೆ ತಿಳಿ. ನಂಬರ್ 13, ಸ್ನೇಹದ ಶುದ್ಧತೆ. ಕೃಷ್ಣ ಸುಧಾಮನ ಸ್ನೇಹ. ಬಡತನ, ಸ್ಥಾನಮಾನ ಯಾವುದಕ್ಕೂ ನಂಬುವುದಿಲ್ಲ. ನಿಜವಾದ ಸ್ನೇಹವು ಹೃದಯದ ಶುದ್ಧತೆಯಿಂದ ಹುಟ್ಟುತ್ತದೆ. ನಂಬರ್ 14, ಜೀವನ ಯುದ್ಧ, ಆದರೆ ಆತ್ಮಶಾಂತಿ ಮುಖ್ಯ. ಭಗವದ್ಗೀತೆಯ ಪಾಠ, ಜೀವನದಲ್ಲಿ ಯುದ್ಧಗಳು ಅನಿವಾರ್ಯ, ಆದರೆ ಆತ್ಮಶಾಂತಿ ಕಳೆದುಕೊಳ್ಳಬಾರದು. ಶಾಂತಿ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರವೇ ಶ್ರೇಷ್ಠ. ನಂಬರ್ 15, ನಿನ್ನೊಳಗಿನ ಕೃಷ್ಣವನ್ನು ಹುಡುಕು. ಕೃಷ್ಣನನ್ನು ಹೊರಗೆ ಹುಡುಕಬೇಡ. ನಿನ್ನೊಳಗೆ ಧರ್ಮ, ಪ್ರೀತಿ, ಶಾಂತಿ ಇವುಗಳೆಲ್ಲವೂ ಕೃಷ್ಣ ಇದ್ದಾನೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.